ವೆಲ್ಕಮ್ ಮೈ ಬ್ಯಾಕ್ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಇವತ್ತು ಮುಂಜಾನೆ ಎದ್ದೀನಿ. ಈಗ ಹೊರಗೆ ಹೊಂಟಿದ್ದು ನೋಡಿದರೆ ನಮ್ಮ ಬಾ ಮೋಟ್ರ್ ಹಚ್ಚಿನ ನೀರು ತರ್ಬೇಕಂದಿನ ಸ್ವಲ್ಪ ಫ್ರೆಶಪ್ ಆಗಿ ಕೊಡಗಳನ್ನು ತೊಗೊಂಡು ಆಮೇಲೆ ನೀರು ತರ್ಲಿಕ್ಕೆ ನಿಂತು ಬಿಟ್ಟಿನಿ. ಈಗ ನೀರನ್ನು ತಂದು ಹಾಕ್ಲಿತ್ತೀನಿ. ನೋಡಿ ಎದಕ್ಕೆ ಹಾಕ್ಬೇಕಂದ್ರೆ ಒಂದು ಬ್ಯಾರಲನ್ನು ತುಂಬಬೇಕು. ಆ ಬ್ಯಾರಲನ್ನು ಈಗ ಆಲ್ರೆಡಿ ತುಂಬಿನಿ. 20 ಕೊಡ ಹಿಡಿತಿತ್ತು. 20 ಕೊಡ ಹಾಕಿದ ಮೇಲೆ ಈಗ ಕೇಲನ್ನು ತುಂಬಬೇಕು. ಕೇಲನ್ನು ಒಂದು ದೊಡ್ಡ ಸಿಂಟ್ಯಾಕ್ಸ್ ಅಪ್ಲೈ ಹಿಡಿತದ 100 ಲೀಟ್ರ್ ಅಂತ. ಸಾರಿ, 2000 ಲೀಟ್ರನ್ನು ನೀರು ಹಿಡಿತದೆ. ಒಟ್ಟು 100 ಕೊಡ ಹಿಡಿತದೆ. ಈಗ ತುಂಬಿನ ಕೇಲೆ ಎಲ್ಲ ತುಂಬಿದ ಮೇಲೆ ಆಮೇಲೆ ನೀರು ಹೊಡೆದಿತ್ತು. ಹೊಲಸಾಗಿರ್ತದ ಅಲ್ಲ ನೀರು ಹೊಡೆದ ಮ್ಯಾಗೆ ಈಗ ನೀರು ಹೊಡೆದಿದ್ದನ್ನು ದಬ್ಬಬೇಕು. ಈಗ ಅಲ್ಲಿ ಹೋಗಿ ಜಮಾ ಆಗಿ ನಿಂತಿರ್ತವೆ. ಅಲ್ಲಿ ಪೈಪ್ ತೆಗಿಬೇಕು. ಅದು ತೆಗೆದ ಮ್ಯಾಗ ಸ್ವಲ್ಪ ಹೊಲಸೆಲ್ಲ ಕೂತಿರ್ತದ. ಹೊಲಸೆಲ್ಲ ದಬ್ಬಿದ ತಕ್ಷಣ ಈಗ ಮತ್ತೆ ಈ ಕಡೆಯಿಂದ ತೊಳಿಬೇಕು. ಈಗ ಈ ಕಡೆ ಎಲ್ಲ ತೊಳೆದೀನಿ. ಈಗ ಮತ್ತೆ ಈ ಕಡೆ ನೀರು ಸಿಡಿಸೋತಾ ಹೊಂಟೀನಿ. ಈಗ ಅಲ್ಲಿ ಗೇಟಿನ ತನಕ ಹೋಗಬೇಕು. ಈಗ ನೀರು ಹಾಳಾಗಿ ಎಲ್ಲ ಖಾಲಿ ಅಂತ ದಬ್ಬಿ ಬೊಕ್ಕೋಟ್ ಮಣ್ಣೆಲ್ಲ ಕೂತಿತ್ತು. ನೋಡಿ ನೀವು ಹೇಗೆ ಹೊಂಟಿದೆ ಮಣ್ಣನ್ನು. ಈಗ ಸಿಡಿ ಬಲ್ಲಿ ಬರಬೇಕು. ಸಿಡಿ ಬಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಗಾಡಿ ತೊಳೆಯಂದೆ. ನಮ್ಮ ಕಾಕ ಗಾಡಿ ಅಲ್ಲೇ ನೀರು ಸಿಡಿಸ್ಕೆ ಇಲ್ಲೇ ನಿಂತಲ್ಲೇ ನೀರು ಸಿಡಿಸೋದ. ಆಮೇಲೆ ಅಲ್ಲಿ ಸಂಧಿ ಎಲ್ಲ ಪ್ರೆಷರ್ಲೆ ಹಿಡಿದು ಗಾಡಿ ಎಲ್ಲ ತೊಳಕ್ಕೆ. ಆಮೇಲೆ ಇಲ್ಲ ಈಗ ಅಲ್ಲಿ ಮನೆ ಅದರ ಮಣ್ಣು ಬಕ್ಕೋಟ್ ಕೂತಿತ್ತು. ಅದೆಲ್ಲ ತೊಳೆದೀನಿ. ಈಗ ಮತ್ತೆ ಮೋಟ್ರ್ ಬಂದ್ ಮಾಡಿ ಆಮೇಲೆ ತೊಳಿಬೇಕು. ಈಗ ಅಲ್ಲಿ ಸಿಡಿಸ್ತೀನಿ ನೀರನ್ನು. ನೋಡಿಟ್ಟು ಮಣ್ಣನ್ನು ಕೂತಿದ. ಆ ಮಣ್ಣನ್ನು ಕಿತ್ತಬೇಕು. ಆ ಮಣ್ಣೆಲ್ಲ ನಮ್ಮ ಮನೆ ಎದುರೇ ಕೂತಿರ್ತದೆ. ಗಾಳಿ ಈ ಕಡೆ ಬರ್ತದೆ ನಮ್ಮ ಮನೆ ಕಡೆಗೆ. ಅದಕ್ಕಾಗಿ ನೀರನ್ನು ಹೊಡ್ಲಿತ್ತೀವಿ. ಅದಕ್ಕೊಂದು ಗಾಡಿಗೆ ಹೊಡಿಬೇಕಂತ ಟ್ರೈ ಮಾಡ್ಲಿತ್ತೀನಿ. ಅಲ್ಲಿ ತನಕ ನೀರು ಹೋಗಲಾಗ್ಯದ. ಆಲ್ರೆಡಿ ನಮ್ಮ ಮಮ್ಮಿಯವ್ರಿಗೆ ಕಸ ಹೊತ್ತದ ಆಗಲ್ಲ. ಸಲಕ್ಕಾಗಿ ನೀರು ಹೊಡಿಯಬೇಕು. ಮತ್ತು ಮಣ್ಣು ಬೊಕ್ಕೋಟ್ ಬಂದು ಕೂತಿರ್ತದೆ. ಕಸ ಎಲ್ಲ ಹೋಗಿರ್ತದೆ. ಈಗ ಬೊಕ್ಕೋಟ್ ಹೈಟ್ ಹೋಗಿಸ್ಬೇಕು. ಅದಿಟ್ಟು ಕಿತ್ತಿಸ್ಬೇಕಲ್ಲಿತ್ತಿ. ಅದು ಆಗಲಾಗ್ಯದ ನಮ್ಮ ಕೈಯಲ್ಲಿ. ನೀರು ಅಷ್ಟು ಪ್ರೆಷರ್ ಆಗಿಲ್ಲ. ಅಂದ್ರೆ ಬಿ ಅಲ್ಲಿ ತನಕ ಹೋಗಿಸ್ಲಿತ್ತೀನಿ ಹೆಂಗ್ರೆ ಮಾಡಿ. ನೋಡಿ ಎಷ್ಟು ಚಂದ ಕ್ಲೀನಾಗಿ ಮಾಡ್ಲಿತ್ತೀನಿ ಎಂದು ನೀವು ನೋಡ್ತಾ ಇದ್ದಿರ್ಬೋದು. ಅಲ್ಲಿ ಟ್ಯಾಕ್ಟರ್ ತನಕ ಹೊಂಟವೆ ನೀರು. ಅದು ಮಣ್ಣು ಯಾಕೆ ಕಿತ್ತಲಾಗ್ಯದ. ಮುಂದೆ ಸಲ್ಕಿ ತೊಗೊಂಡು ಬಂದು ಕಿತ್ತಿಸ್ಬೇಕಾಗುತ್ತದೆ. ನೀರೀಗ ಆಯಿತು, ಕಂಪ್ಲೀಟ್ ಆಯಿತು. ಈಗ ಮೋಟ್ರನ್ನು ಬಂದ್ ಮಾಡಲಿಕ್ಕೆ ಹೊಂಟೀನಿ. ಮೋಟ್ರ್ ಬಂದ್ ಮಾಡೀನಿ. ನೋಡಿ ವಯರನ್ನು ಕಿತ್ತಕ್ಕೆ ಅಲ್ಲಿ ಕರೆಂಟ್ ಹಿಡಿತು. ಪೈಪ್ದಾಗ ನೀರು ಬರ್ಲಾಗ್ಯಾವ. ನೋಡಿ ಈ ಸಣ್ಣ ಹೊಂಟಿವಿ ಅಂದ್ರೆ ನೀರು ಬೊಕ್ಕೋಡು ದಬಾಶಾಗಿ ಹೊಂಟಿವಿ ನಳದನ್ನು. ಈಗ ಪೈಪನ್ನು ಕಿತ್ತೀನಿ. ಆಮೇಲೆ ಪ್ಲಗನ್ನು ಕಿತ್ತಬೇಕು. ಮೊದಲು ಪ್ಲಗ್ ಕಿತ್ತಬೇಕು. ಯಾಕಂದರೆ ಅಲ್ಲಿ ನೀರು ಬರ್ತವೆ. ಪೈಪ್ದಾನು ಉಳಿದು ನೀರು ಪೈಪ್ದಾನು ಬರ್ತವೆ. ಈಗ ಪ್ಲಗನ್ನು ಕಿತ್ಲಿತ್ತೀನಿ. ಆ ಸಿಂಟ್ಯಾಕ್ಸ್ ಪೈಪ್ ಚುಚ್ಚಿರ್ತೀವಿ ಅದನ್ನು ಕಿತ್ತಬೇಕು. ಈಗ ನೀರನ್ನು ಬೊಕ್ಕೋಡು ದಬಾಶಾಗಿ ಬರುತ್ತದೆ. ಯಾಕೆ ಬರ್ಲಾಗ್ಯ ನೀರು ಏನಾಗ್ಯದ ಗೊತ್ತಿಲ್ಲ. ಭಾಳ ತಾಸು ಆಯಿತು ಬಂದ್ ಮಾಡಿ. ಈಗ ವಯರನ್ನಲ್ಲಿ ಸುತ್ತಬೇಕು. ಸುತ್ತಿದ ತಕ್ಷಣ ಈಗ ನೋಡಿ ಮತ್ತೆ ಸುತ್ತಿಬಿಟ್ಟಿನಿ. ಈಗ ಪೈಪನ್ನು ಬಿಚ್ಚಿ ಪೈಪ್ದಾಗ ಮೋಟ್ರ್ ಒಳಗೆ ನೀರು ಕೂತಿರ್ತಾವ. ನೀರನ್ನು ತಕ್ಕೆ ಮೋಟ್ರ್ ಮಳಚಿಟ್ಟಿಕ್ಕೆ ಒಳಗೆ ಇಟ್ಬೇಕೆ ಬಂದುಬಿಟ್ಟಿನಿ. ಸಿಂಟ್ಯಾಕ್ಸನ್ನು ಪೈಪ್ ತಕ್ಕೆ ಮೇಲೆ ಬಂದು ಸಿಂಟ್ಯಾಕ್ಸ್ ಪೈಪ್ ತಕ್ಕೆ ಮುಚ್ಚಿಗೆ ಡಕ್ಕಣಿಕೆ ಈಗ ಮ್ಯಾಗೆ ಹತ್ಲಿತ್ತೀನಿ. ನೋಡಿ ಪೈಪಿನೊಳಗೆ ನೀರು ಹೋಗಿ ಪೈಪ್ ಒಳಗೆ ಒಂದಿವ್ಸ ನೀರನ್ನು ಕೂತಿರ್ತಾವ. ಅದಕ್ಕಾಗಿ ನೀರು ಹೋಗೋ ಸಲಕ್ಕೆ ಪೈಪನ್ನು ಮ್ಯಾಗ ಅಲ್ಲಿ ತನಕ ಮಾಡಬೇಕು. ಮ್ಯಾಗ ಎತ್ತಬೇಕು. ತಾನೇ ನೀರು ಎಳಕಾಗಿ ಬರುತ್ತವೆ ಹೊರಗಡೆ. ಈಗ ಬಂದಿವೆ ನೀರು ಸ್ವಲ್ಪ ಹೊಂಟಾವೆ. ಆಯಿತು, ಈಗ ಫುಲ್ಲನ್ನು ಎತ್ತುತ್ತೀನಿ. ಮುಟ್ಟ ದಬಾಶಾಗಿ ನೀರನ್ನು ಹೊಂಟಿವೆ ನೋಡಿ. ಆಮೇಲೆ ಪೈಪನ್ನು ಸುತ್ತಿ ಮತ್ತೆ ಒಳಗಡೆ ಇಡಬೇಕು. ಸಣ್ಣಾಗಿ ಸುತ್ತಬೇಕು. ಬೊಕ್ಕೋಟ್ ಅಡಲ್ ಬಾರದು. ಈಗ ಪೈಪನ್ನು ಮಡ್ಚೀನಿ ನೋಡಿ. ಬೊಕ್ಕೋಟ್ ಸಣ್ಣನ ಸುತ್ತಿಕೆ ಈಗ ತೊಗೊಂಡು ಹೊಂಟೀನಿ ನೋಡಿ. ಈಗ ಹಿಂಗಿದ್ದಾವೆ ಹಿಂಗೆ ರೆಡಿಯಾಗಿ ಪೈಪೆಲ್ಲ ಒಳಗಿಟ್ಟು ಎಲ್ಲ ಕೆಲಸಗಳು ಮುಗೀತು. ಈಗ ಹೊರಗಡೆ ಹೊಂಟೀನಿ. ಇಲ್ಲಿ ಹೊರಗಡೆ ಬಂದು ನೋಡಿದ್ದಾರೆ. ಇಲ್ಲಿ ನಮ್ಮ ತಮ್ಮದವರು ಸೈಕಲನ್ನು ಆಳುತ್ತಿದ್ದಾರೆ. ಅಲ್ಲಿ ಏನೋ ಗುಂಪಾಗಿ ಮಾತಾಡ್ಸೋತ್ ಹೊಂಟಿದ್ದಾರೆ. ಈಗ ಹೊಂಟೀನಿ. ಯಾರೇ ಸಿಗ್ತಾರೆ ಅಂತ ನೋಡೋಕೆ ಇಲ್ಲಿ ಸಾಲಿ ಬಂದುಬಿಟ್ಟಿವಿ. ಇವತ್ತಿನ ಹಿಡಿದು 15 ದಿವಸ ತನಕ ನಮ್ಮ ಮಠದ ಪುರಾಣ ನಡೆಯುತ್ತದೆ. ಈಗ ತೋರಿಸ್ತೀನಿ ಮಠ ಹೇಗೆ ಅದ ಅಂತ. ಈಗ ಬಂದೀನಿ ಮಠದ ಬಲ್ಲೆ ನೋಡಿ. ಈಗ ನಾವು ಬೇರೆ ಕಡೆಗೆ ಹೊಂಟೀನಿ. ಮತ್ತೆ ಪುರಾಣ ಇದ್ದಾಗ ನಾನು ತೋರಿಸ್ತೀನಿ. ನಮ್ಮ ದೋಸ್ತನ ಬಳಿ ಬಂದೀನಿ. ಕಬೂತರ ನೋಡಿ ಹೇಗೆ ಇವೆ. ಕಬೂತರ ಈಗ ಹಾರಿಸ್ತಾರೆ. ಅದಕ್ಕಾಗಿ ಕಾಳೆಲ್ಲ ತುಂಬಕ್ಕೆ ಆಮೇಲೆ ನೋಡಿ ಅವಕ್ಕೆ ಹಾರನ್ನು ಕೊಟ್ಟಿದ ತಕ್ಷಣ ಈಗ ಆಮೇಲೆ ತಿಂದಕ್ಕೆ ಹಾರ್ತವೆ. ಸ್ವಲ್ಪ ಹಾರಿದ ಮೇಲೆ ತಾನೇ ಬಂದು ಕೂಡುತ್ತದೆ. ನೋಡಿ ಒಂದೊಂದು ಹೇಗೆ ಹಾರುತ್ತದೆ ಎಂದು. ಒಂದು ಪಾರಿವಾಳ ಲಗಟ್ಟಿ ಹೊಡಿತದೆ. ಅದು ಏನಾದರೂ ಹೆಗರಲಾಗ್ಯದ ಅಲ್ಲೇ ಕೂತು ಬಿಟ್ಟಿದೆ.
ಮತ್ತೆ ಬಂದುಬಿಟ್ಟಿನಿ ಇವತ್ತು. ಏನಪ್ಪ ಅಂದರೆ ಇವತ್ತು ಪುರಾಣ ಲಾಸ್ಟ್ ದಿನ ಕಾಂಡ ನಡೀತದೆ. ಈಗ ಕರ್ಕೊಂಡು ಹೊಂಟಿ ನಾವು ನಮ್ಮ ದೋಸ್ತರು ಎಲ್ಲರೂ ಹೊಂಟು ಬಿಟ್ಟಿವಿ. ಈಗ ಇಲ್ಲಿ ಸಾಲಿಬಲ್ ಬಂದೀವಿ, ಎಲ್ಲ ದೋಸ್ತರು ಭೀ ಸಿಕ್ಕೋರು ಇಲ್ಲಿ ಸೈಕಲ್ ತೊಗೊಂಡು ಹೊಂಟಿದ್ದಾರೆ. ನಾವು ಇಬ್ಬರು ಬಂದು ನೋಡಿದ್ರೆ ಇಲ್ಲಿ ಎಲ್ಲರೂ ಮಠ ಹೇಗೆ ಅದ ಅಂತ ಹಾಗೆ ತೋರಿಸ್ತೀನಿ ಬನ್ನಿ. ಈಗ ಎಲ್ಲ ಒಳಗಿಂದ ಎಲ್ಲ ಮಠ ಹೇಗೆ ಅದ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಬರೋಣ ನಮ್ಮ ಬಸವಣ್ಣ ಅಣ್ಣವರು ಸಿಕ್ಕಿದ್ದಾರೆ. ಅವರು ಕೂಡ ಸ್ವಲ್ಪ ಮಾತಾಡಿಸಿ ಅವರು ಹೊಂಟಿರು. ಏನು ಮಾಡೈತಿ ಬ್ಲಾಗಿಂಗ್ ಮಾಡೈತಿ ಚೆಂದ ಮಾಡಪ್ಪ ಅಂದರು ಅವರು. ಈಗ ಹೊಂಟಿವಿ ಒಳಗಡೆ ಬಂದೀವಿ. ಇಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತದೆ, ಅಲ್ಲೇ ಪುರಾಣ ನಡೆಯುತ್ತದೆ. ನೀವು ನೋಡ್ತಾ ಇದ್ದಿರ್ಬೋದು. ಇಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ, ಅಲ್ಲಿ ಪೂಜೆನೂ ನಡೀತದೆ. ಇಲ್ಲಿ ನಮ್ಮ ಶ್ರೀ ಶ್ರೀ ಬಸವೇಶ್ವರ ಮೂರ್ತಿ ಇದೆ. ಮಠ ಈ ರೀತಿಯಾಗಿದೆ ನೋಡಿ. ಇಲ್ಲಿ ಒಳಗಡೆ ಏನಂದರೆ ಯಾವುದಾದ್ರೂ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಟಟುಲ್ ಕಾರ್ಯಕ್ರಮ ಇಲ್ಲೇ ನಡೆಯುತ್ತದೆ. ದೊಡ್ಡ ಹಾಲ್ ಅದು ಸುದ್ದಿ ಅದ. ಬಕೋಟ್ ಬಂದು ಹಿಡಿಯೋಟ್ಟು ಹಾಲ್ ಅದ. ಚಿಕ್ಕಳೆಲ್ಲ ಆಟ ಆಡ್ಲತ್ತಿದ್ದೇವೆ. ಇಲ್ಲ ನಮ್ಮ ದೋಸ್ತರೆಲ್ಲರೂ ಬಂದು ನೋಡುತ್ತಿದ್ದೀವಿ. ಈಗ ಯಾವ ರೀತಿ ಅದ ಅಂತ ತೋರಿಸ್ತೇನೆ ನೋಡಿ. ಮಠ ಗೇಟ್ ಎಷ್ಟು ದೊಡ್ಡದಪ್ಪ ಅಂದರೆ ಗೊತ್ತಿಲ್ಲ ನಮಗೆ ಎಷ್ಟು ಫೀಟಿಂದ ಅಂತ. ಈಗ ಎಲ್ಲದಂತ ತೋರಿಸ್ತೀನಿ. ಪ್ರಸಾದ ಎಲ್ಲಿ ಇರ್ತದಂತ ತೋರಿಸ್ತೀನಿ. ಅಲ್ಲಿ ಬಾಗಿಲು ಬಲ್ಲಿ ನೋಡುತ್ತಿದ್ದಿರ್ಬೋದು ನೀವು. ಅಲ್ಲಿ ಅದ ಪ್ರಸಾದ. ಮತ್ತೆ ಇನ್ನೊಂದು ದಾರಿ ಇತ್ತು, ಈ ಕಡೆಯಿಂದ ಬರ್ಬೋದು ಭೀ. ಇಲ್ಲಿ ಬಂದು ನೋಡಿದರೆ ಪ್ರಸಾದ ಮಾಡುತ್ತಿದ್ದವರು ಎಲ್ಲ ಕೈಪಲ್ಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಈಗ ಒಲೆ ಎಲ್ಲ ಹಚ್ಚಿದ್ದಾರೆ. ಈಗ ಎಲ್ಲ ಗ್ರಾಮ್ ಮಾಡುತ್ತಿದ್ದಾರೆ. ಎಲ್ಲರೂ ನಮ್ಮ ಮುತ್ತೆಯವರು ಇಲ್ಲೇ ಕೂತಿದ್ದಾರೆ. ಅಡಿಗೆ ಹೇಗೆ ರೀತಿಯ ಅನ್ನ ಸಾಂಬಾರು ಸಜ್ಜಕ್ಕಂತೆ ಈಗ ನೋಡಿ ಮಾಡುತ್ತಿದ್ದಾರೆ ಅಡಿಗೆಯನ್ನು. ಇಲ್ಲೇ ಇದೆ ನಮ್ಮ ಪ್ರಸಾದ. ನಮ್ಮ ಬಸವಣ್ಣ ಬಂದರು ಚಹಾ ಕೊಡ್ಲತ್ತ. ನಮ್ಮ ದೋಸ್ತರು ಇಲ್ಲೇ ಮಾತಾಡ್ಕೋತ ನಿಂತಿದ್ದಾರೆ. ಈಗ ನಾನು ಹೊಂಟೀವಿ. ದನಕರಗಳು ಹೇಗೆ ಮೇಯುತ್ತದೆ ಎಂದು ನೋಡಿ. ಈಗ ನೆಕ್ಸ್ಟ್ ಹೋಗೋಣ. ಬಾಯ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಪ್ಲೀಸ್.